ಆ ಸೆಟ್ಟಿಂಗ್ಸ್ ನಾನು ಫಾಲೋ ಮಾಡೋಕ್ಕೆ ಕಂಪ್ಲೀಟ್ ಆಗಿ ನನಗೆ ಒಂದೇ ವಿಡಿಯೋದಲ್ಲಿ ನನಗೆ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋಯ್ತು. ಅದೇ ರೀತಿ ನಾನು ಮಾನಿಟೈಸೇಷನ್ ಸಹ ಅಪ್ಲೈ ಮಾಡಿದೆ. ಸೊ ಮಾನಿಟೈಸೇಷನ್ ಸಹ ನನಗೆ ಸಕ್ಸಸ್ಫುಲ್ ಆಗಾಯ್ತು. ಕ್ಯಾಟಗರೀಸ್ ಇರುತ್ತೆ, ಒಂದು ಲಾಂಗ್ ವಿಡಿಯೋಸ್ ಮತ್ತೆ ಇನ್ನೊಂದು ಶಾರ್ಟ್ ವಿಡಿಯೋಸ್. ಜಾಸ್ತಿ ವ್ಯೂಸ್ ಬಂದಿದೆ ಅನ್ನೋದೇ ನೀವು ಫಸ್ಟ್ ಅಬ್ಸರ್ವ್ ಮಾಡಿ. ಆ ವಿಡಿಯೋ ಏನು, ಯಾವ ಏಜಿನವರು ಜಾಸ್ತಿ ಜನ ನೋಡಿದಾರೆ ಅಂತ ನೀವು ನೋಡ್ಕೊಳ್ಳಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಏನಪ್ಪ ರಜನೀಶ್ ಯಾವುದೇ ಟ್ರಾವೆಲ್ ವಿಡಿಯೋಸ್ ಮಾಡ್ತಾ ಇಲ್ಲ, ಇವತ್ತು ಏನು ಮನೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೊಂಡ್ರ? ನೀವು ಈಗಾಗಲೇ ತಮ್ನೈಲಲ್ಲಿ ನೋಡಿರೋ ಹಾಗೆ ನಾನು ಇವತ್ತು ಯಾವುದೇ ಟ್ರಾವೆಲ್ ವಿಡಿಯೋ ಮಾಡ್ತಾ ಇಲ್ಲ. ಇವತ್ತು ನನ್ನ ಯೂಟ್ಯೂಬ್ನ ಮಾನಿಟೈಸೇಷನ್ ಜರ್ನಿ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನೇನು ತಿಳಿಸ್ಕೊಡ್ತೀನಿ, ಅದೇ ರೀತಿ ಯೂಟ್ಯೂಬ್ನ ರೂಲ್ಸ್ ಹೇಗಿದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಯಾರಾದರೂ ಇನ್ನೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ, ಮಾಡಿರೋರು ಯೂಟ್ಯೂಬ್ ಆಲ್ರೆಡಿ ಶುರು ಮಾಡಿರೋರು ಸಹ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಯಾಕಂದರೆ ನಾನು ಹೇಳುವಂಥ ಕೆಲವೊಂದು ಟಿಪ್ಸು ಅಥವಾ ನಾನು ಹೇಳುವಂಥ ಕೆಲವೊಂದು ಸೆಟ್ಟಿಂಗ್ಸು ನಿಮಗೆ ಯೂಸ್ಫುಲ್ ಆಗ್ಬೋದು. ಹೌದು, ನಾನು ಕೇವಲ 28 ದಿನ ಅಂದರೆ 1 ತಿಂಗಳು ಒಳಗಾಗೆ ನನಗೆ 4000 ಸಬ್ಸ್ಕ್ರೈಬರ್ ಬಂತು. ಅದು ಯಾವ ರೀತಿ ಬಂತು, ನಾನು ಏನು ಸೆಟ್ಟಿಂಗ್ ಮಾಡಿದ್ನ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕಂದ್ರೆ ಬೆಲ್ ಬಟನ್ ಒತ್ತಿ. ಬನ್ನಿ ಈ ವಿಡಿಯೋದಲ್ಲೇ ಹೋಗೋಣ. ನನ್ನ ಯೂಟ್ಯೂಬ್ ಜರ್ನಿ ಶುರು ಆಗಿದ್ದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಿದ್ದು. ತುಂಬ ಯೋಚನೆ ಮಾಡಿದೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ. ಇದಕ್ಕೂ ಮುಂಚೆ ನಾನು ತುಂಬ ರೀಲ್ಸ್ ಮಾಡ್ತಾ ಇದ್ದೆ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಆದರೆ ಎಲ್ಲೂ ನನಗೆ ಸರಿಯಾದ ಒಂದು ನನ್ನ ಟ್ಯಾಲೆಂಟಿಗೆ ಸರಿಯಾದ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿಲ್ಲ ಅನಿಸ್ತು. ಯಾಕಂದರೆ ನಾನು ರೀಲ್ಸ್ ಎಲ್ಲ ಮಾಡ್ತಿದ್ದೆ, ಬಟ್ ಅಷ್ಟೊಂದು ವ್ಯೂಸ್ ಹೋಗ್ತಾ ಇರಲಿಲ್ಲ. ವ್ಯೂಸ್ ಹೋಗ್ತಾ ಇದ್ರು, ಅದರಿಂದ ನನಗೇನು ಇನ್ಕಮ್ ಅನ್ನೋದಿರಲಿಲ್ಲ. ಅದೇ ರೀತಿ ರೋಪೋಸ್ ಅಂತ ಬಂತು. ಓಕೆ, ಅದು ಒಂದು ಲೆವೆಲ್ಗೆ ಸ್ವಲ್ಪ ದುಡ್ಡು ಬಂತು. ಅದಾದಮೇಲೆ ಮತ್ತೆ ಟಿಕ್ ಟಾಗಲ್ಲಿ ಬರೀ ಸಬ್ಸ್ಕ್ರೈಬರ್ ಲೈಕ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಅಲ್ಲಿ ಸ್ವಲ್ಪ ಜನ ರೆಕಗ್ನೈಸ್ ಮಾಡೋರು. ಆದರೆ ನನಗೆ ಇಷ್ಟು ವರ್ಷದಲ್ಲಿ ನನಗೆ ಒಂದು ರೆಕಗ್ನೈಸ್ ಮಾಡಿದ್ದು ಅಂತಂದರೆ ಯೂಟ್ಯೂಬು ಕಂಪ್ಲೀಟಾಗಿ ನನ್ನ ಲೈಫ್ನ ಚೇಂಜ್ ಮಾಡಿದೆ. ನಾನು ಏನಕ್ಕಾದರೂ ಇಷ್ಟು ದಿನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಲ್ಲ ಅನ್ನೋ ಜಿಗುಪ್ಸೆ ಇವತ್ತು ಕೂಡ ನನಗಿದೆ. ಮುಂಚೆನೇ ಮಾಡಿದ್ದಿದ್ರೆ ಇನ್ನೂ ನನಗೆ ಚೆನ್ನಾಗಿ ಅರ್ನ್ ಮಾಡ್ಬೋದಾಗಿತ್ತು, ಇನ್ನೂ ಸಬ್ಸ್ಕ್ರೈಬರ್ ಜಾಸ್ತಿ ಬರ್ತಾ ಇತ್ತು ಅನ್ನೋದು ಇವತ್ತಿಗೂ ಸ್ವಲ್ಪ ನೋವಿದೆ. ಆದರೂ ಪರವಾಗಿಲ್ಲ, ಲೇಟ್ ಆದ್ರೂ ಸಹ ಒಂದು ಕಡೆ ಇವತ್ತಿಗೆ ಸಮಾಧಾನ ಅನ್ನೋದಿದೆ. ಇನ್ನು ಯೂಟ್ಯೂಬಲ್ಲಿ ಅರ್ನ್ ಮಾಡೋದು ಅಷ್ಟು ಸುಲಭ ಇಲ್ಲ. ನೀವೊಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ಅದರಲ್ಲಿ ನೀವು ದುಡ್ಡು ಅರ್ನ್ ಮಾಡಬೇಕಂದ್ರೆ ಯೂಟ್ಯೂಬ್ದು ತನ್ನದೇ ಆದಂಥ ಒಂದು ಕ್ರೈಟೀರಿಯಾಸ್ ಇರುತ್ತೆ, ಅದನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಒಂದು ಯೂಟ್ಯೂಬಲ್ಲಿ 2 ರೀತಿಯ ಕ್ಯಾಟಗರೀಸ್ ಇರುತ್ತೆ. ಒಂದು ಯೂಟ್ಯೂಬ್ ಶಾರ್ಟ್ಸಿಂದ ನೀವು ಅರ್ನ್ ಮಾಡ್ಬೋದು, ಮತ್ತೊಂದು ಯೂಟ್ಯೂಬ್ ಲಾಂಗ್ ವೀಡಿಯೋಸಿಂದ ಸಹ ನೀವು ಅರ್ನ್ ಮಾಡ್ಬೋದು. ಆದರೆ ಶಾರ್ಟ್ ವೀಡಿಯೋಸ್ಗೆ ಸುಮಾರು ಕನಿಷ್ಠ 1000 ಸಬ್ಸ್ಕ್ರೈಬರು, ಅದೇ ರೀತಿ 10 ಮಿಲಿಯನ್ ವ್ಯೂಸ್ ಆಗಿರಬೇಕು. ಲಾಂಗ್ ವೀಡಿಯೋಸಕ್ಕೆ 1000 ಸಬ್ಸ್ಕ್ರೈಬರ್ಸು, 4000 ವಾಚಿಂಗ್ ಅವರ್ಸ್ ಆಗಿರಬೇಕು. 4000 ವಾಚಿಂಗ್ ಅವರ್ಸು ತಗೊಳೋದು ಈಸಿನೇ, ಆದರೆ 10 ಮಿಲಿಯನ್ ವ್ಯೂಸ್ ತಗೊಳೋದು ತುಂಬ ಕಷ್ಟ ಇದೆ. ಆದ್ದರಿಂದ ಯಾರು ಸಹ ಶಾರ್ಟ್ ವಿಚಾರಕ್ಕೆ ಅಷ್ಟೊಂದು ಜನ ಹೋಗೋದಿಲ್ಲ. ಶಾರ್ಟ್ಸಲ್ಲಿ ನಾವು ಅರ್ನ್ ಮಾಡ್ತೀನಿ ಅಂದರೆ ಅದು ತುಂಬ ಒಂದು ಕನಸು, ದೊಡ್ಡ ಅಚೀವ್ಮೆಂಟ್ ಅದು. ಆದ್ದರಿಂದ ತುಂಬ ಜನ ಟ್ರೈ ಮಾಡೋದೇ ಲಾಂಗ್ ವೀಡಿಯೋಸನ್ನ. ನಿಮಗೆ ಫುಲ್ ಮಾನಿಟೈಸೇಷನ್ ಇಲ್ದಿರ ಆಫ್ ಮಾನಿಟೈಸೇಷನ್ ಸಹ ಮಾಡ್ಕೋಬಹುದು. ಆಫ್ ಮಾನಿಟೈಸೇಷನ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಯೂಸ್ ಇಲ್ಲ. ನಿಮಗೆ ಆಫ್ ಮಾನಿಟೈಸೇಷನ್ 500 ಸಬ್ಸ್ಕ್ರೈಬರ್ಸ್ ಆಗಿ 3000 ವಾಚಿಂಗ್ ಅವರ್ಸ್ ಆದರೆ ಸಾಕು. ಲಾಂಗ್ ವೀಡಿಯೋಸಲ್ಲಿ ನಿಮಗೆ ಆಫ್ ಮಾನಿಟೈಸೇಷನ್ ಆಗುತ್ತೆ, ಬಟ್ ಅದರಿಂದ ನಿಮ್ಗೆ ಅಷ್ಟೊಂದು ಅರ್ನ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಗೆ ಏನಿದ್ರು ಹೊಡೆದ್ರೆ ಒಂದು ದೊಡ್ಡದಾದಂಥ ಬಿಳಿ ಆನೆನೆ ಹೊಡಿಬೇಕು ಅಂತಾರಲ್ಲ ಹಾಗೆ. 1000 ಸಬ್ಸ್ಕ್ರೈಬರು ಮತ್ತು 4000 ವಾಚಿಂಗ್ ಅವರ್ಸ್ ಆದರೆ ನಿಮಗೆ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ ಅದರಿಂದ ಒಂದು ಒಳ್ಳೆ ದುಡ್ಡ ನೀವು ನೋಡ್ಬೋದು. ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳೋದಾದ್ರೆ, ನನಗೆ ಸ್ಟಾರ್ಟಿಂಗಲ್ಲಿ ಒಂದು 20 ಸಬ್ಸ್ಕ್ರೈಬರ್ ಇತ್ತು. ನಾನು ಸ್ಟಾರ್ಟ್ ಮಾಡಿದ್ದು 0 ಇಂದಾನೆ. ನನಗೆ ಕಳೆದ ಫೆಬ್ರವರಿವರೆಗೂ ನನಗೆ 1200 ಸಬ್ಸ್ಕ್ರೈಬರ್ ಇತ್ತು. ನೀವು ಈಗಾಗಲೇ ನನ್ನ ತಮ್ನೈಲಲ್ಲಿ ನೋಡಿದ ಹಾಗೆ ಕೇವಲ 1 ತಿಂಗಳಲ್ಲಿ ನಾನು ಮಾಡ್ಕೊಂಡಿದ್ದು ಸುಮಾರು 4000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ನ. ಅದು ನಾನು ಈ ಚಾನಲಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾನು ಮಾಡಿದಂಥ ಕೆಲವೊಂದು ಸೆಟ್ಟಿಂಗ್ಸಿಂದ ಅದು ನನಗೆ ವರ್ಕ್ ಆಯಿತು. ಇದನ್ನ ನನಗೆ ಕನ್ನಡದ ಯಾವುದೇ ಟೆಕ್ ಚಾನಲ್ ಅವರು ಹೇಳಲಿಲ್ಲ, ಆದರೆ ನಾನು ನೋಡಿದ್ದು ಒಂದು ಬೇರೆ ಭಾಷೆಯ ಟೆಕ್ ಚಾನಲ್ನಿಂದ. ನೀವು ಸಹ ನಿಮ್ಗೆ ಏನಾದರೂ ಯೂಟ್ಯೂಬ್ ಶುರು ಮಾಡಿದರೆ ಅಥವಾ ಯೂಸ್ ಬರ್ತಾ ಇಲ್ಲ ಅನ್ನೋ ಹಾಗಿದ್ರೆ ನಾನು ಹೇಳುವಂಥ ಈ
ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಸಹ ನಿಮಗೆ ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ಸೆಟ್ಟಿಂಗ್ ಯಾವುದು ಅಂದರೆ, ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಸೆಟ್ಟಿಂಗಲ್ಲಿ ಚಾನಲ್ಲು ಮತ್ತು ಅಪ್ಡೇಟೆಡ್ ಡಿಫಾಲ್ಟ್ ಅಂತಿದೆ. ಆ ಎರಡೂ ಕಡೆ ಕೆಲವೊಂದು ಸೆಟ್ಟಿಂಗ್ಸ್ನ ನೀವು ಮಾಡಬೇಕಾಗತ್ತೆ. ಮೊದಲನೇದಾಗಿ ಚಾನಲ್ ಹತ್ರ ಅಲ್ಲಿ ಕೀವರ್ಡ್ಸ್ ಹತ್ರ ನಿಮಗೆ ಬೇಕಾದಂಥ ಯಾವುದೇದು ಕೀವರ್ಡ್ಸ್ ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೊಂದು ಕಡೆ ಅಪ್ಡೇಟೆಡ್ ಡಿಫಾಲ್ಟ್, ನೀವು ಯಾವುದಾದ್ರು ರಿಲೇಟೆಡ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಲ್ಲಿ ಟ್ಯಾಗ್ಸಲ್ಲಿ ಅದರ ಬಗ್ಗೆ ನೀವು ಅಪ್ಡೇಟ್ ಮಾಡಿ. ಆದರೆ ಕೀವರ್ಡ್ಸು ಮತ್ತು ಚಾನಲಲ್ಲಿ ಸೇಮ್ ಅದೇ ರೀತಿ ಇರಬಾರ್ದು. ಎಕ್ಸಾಂಪಲು, ನೀವು ಚಾನಲಲ್ಲಿ ಕೀವರ್ಡ್ಸಲ್ಲಿ ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀರಾ ಆಗಿದ್ದರೆ ಡೈಲಿ ವ್ಲಾಗ್ಸ್ ಇನ್ ಕನ್ನಡ ಅಂತ ಹಾಕಿ, ಅದೇ ಅಪ್ಡೇಟೆಡ್ ಡಿಫಾಲ್ಟ್ ಟ್ಯಾಗ್ಸಲ್ಲಿ ಬಂದು ಡೈಲಿ ವ್ಲಾಗ್ಸ್ ಮಾತ್ರ ಹಾಕಿ. ಈ ರೀತಿಯಾಗಿ ನೀವು ಚೇಂಜ್ ಮಾಡೋದ್ರಿಂದ ಇದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ನನಗೆ ಫೆಬ್ರವರಿವರೆಗೂ 1200 ಸಬ್ಸ್ಕ್ರೈಬರ್ ಇತ್ತು, ಬಟ್ ವಾಚಿಂಗ್ ಅವರ್ಸ್ 600 ಇತ್ತು. ನಾನು ಒಂದು ವಿಡಿಯೋ ಹಾಕಿದೆ. ಆ ವಿಡಿಯೋದಲ್ಲಿ ನಾನು ಬೇರೆ ಭಾಷೆಯ ಟೆಕ್ಚನ್ ಅವರು ಹೇಳಿದಂತ ಆ ಸೆಟ್ಟಿಂಗ್ಸ್ ನಾನು ಫಾಲೋ ಮಾಡೋಕ್ಕೆ ಕಂಪ್ಲೀಟ್ ಆಗಿ ನನಗೆ ಒಂದೇ ವಿಡಿಯೋದಲ್ಲಿ ನನಗೆ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋಯ್ತು. ಅದೇ ರೀತಿ ನಾನು ಮಾನಿಟೈಸೇಷನ್ ಸಹ ಅಪ್ಲೈ ಮಾಡಿದೆ. ಸೊ ಮಾನಿಟೈಸೇಷನ್ ಸಹ ನನಗೆ ಸಕ್ಸಸ್ಫುಲ್ ಆಗಾಯ್ತು. ಇನ್ನೊಂದೇನಂತಂದ್ರೆ, ನೀವು ಯಾವುದೇ ಒಂದು ವಿಡಿಯೋಸ್ ಹಾಕ್ಬೇಕು ಆಗಿದ್ರೂ ಅಲ್ಲಿ ನೀವು ಮೈನ್ ನೋಡ್ಕೊಬೇಕಾಗಿರೋದು, ಯಾವುದೇ ಕಾರಣಕ್ಕೂ ಕಾಪಿ ರೈಟ್ಸ್ ಬರುವಂತೆ ನೀವು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಚಾನಲ್ ಅಲ್ಲಿ ನೋಡ್ಕೋಬೇಡಿ. ಒಂದು ರಿಯೂಸ್ ಕಂಟೆಂಟು, ಈ ವಾಟ್ಸಪ್ ಇಂದ ಶೇರ್ ಆಗಿರೋದು ಅಥವಾ ಬೇರೆಯವರು ಯೂಸ್ ಮಾಡಿದಂತ ವಿಡಿಯೋಸ್ ಆಡಿಯೋಸ್ನ ನೀವು ಕ್ಲಿಪ್ನ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ. ಆ ರೀತಿ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಮಾನಿಟೈಸೇಷನ್ ಆಗೋದಿಲ್ಲ, ರಿಜೆಕ್ಟ್ ಆಗುತ್ತೆ. ನೀವು ಯೂಟ್ಯೂಬ್ ಅಲ್ಲಿ ನೀವೊಂದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಸುಮಾರು ತುಂಬಾ ವಿಡಿಯೋಸ್ ಹಾಕಿರ್ಬೋದು, ಅದರಲ್ಲಿ ಯಾವ್ದು ಜಾಸ್ತಿ ವ್ಯೂಸ್ ಬಂದಿದೆ ಅನ್ನೋದೇ ನೀವು ಫಸ್ಟ್ ಅಬ್ಸರ್ವ್ ಮಾಡಿ. ಆ ವಿಡಿಯೋ ಏನು ಕೋಡಿದೆ ಅನ್ನೋದು ಚೆಕ್ ಮಾಡಿ. ಅದರಲ್ಲಿ ಎಕ್ಸಾಂಪಲ್ ಅವರು ಯಾವ ಏಜಿನವರು ಜಾಸ್ತಿ ಜನ ನೋಡಿದಾರೆ ಅಂತ ನೀವು ನೋಡ್ಕೊಳ್ಳಿ. ಅದರಿಂದ ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯ ಕಂಟೆಂಟ್ ನ ನೀವು ಮತ್ತೊಂದು ವಿಡಿಯೋ ಹಾಕಿದ್ ನೋಡಿ. ಈಗ ನನ್ನ ಇದ್ರಲ್ಲಿ ಚಾನಲ್ ಅಲ್ಲಿ ಜಾಸ್ತಿ ಜನ ನೋಡಿರೋದೇ ಸ್ವಲ್ಪ ವಯಸ್ಸಾದವರು, ಒಂದು 35 ವರ್ಷ ಮೇಲ್ಪಟ್ಟವ್ರೆ ಜಾಸ್ತಿ ಜನ ನೋಡಿರೋದು. ಕಾರಣ ಯಾಕಂದ್ರೆ ನಾನು ಟ್ರಾವೆಲ್ ವ್ಲಾಗ್ ಹಾಕ್ತೀನಿ, ಅದೇ ರೀತಿ ಹೆರಿಟೇಜ್ ವ್ಲಾಗ್ ಜಾಸ್ತಿ ಹಾಕ್ತೀನಿ. ಆದ್ರಿಂದ ಯೂತ್ಸ್ ಕಮ್ಮಿ, ನನ್ನ ಚಾನಲ್ ಸ್ವಲ್ಪ ಯೂತ್ ನೋಡೋದು ತುಂಬಾ ಸ್ವಲ್ಪ ಕಮ್ಮಿನೇ. ಸೊ ಅದೇ ರೀತಿ ನೀವು ಹೋಗ್ಬಿಟ್ಟು ಟ್ರೆಂಡಿಂಗ್ ಅಲ್ಲಿ ಚೆಕ್ ಮಾಡಿ. ಅಲ್ಲಿ ನಿಮ್ಗೆ ಟ್ರೆಂಡಿಂಗ್ ನೀವು ಹಾಕಿರೋಂಥ ವಿಡಿಯೋಗಳಲ್ಲಿ ಸಜೆಸ್ಟ್ ಮಾಡಿದಂಥ ಟ್ರೆಂಡಿಂಗ್ ವಿಡಿಯೋಸೇ ಅಲ್ಲಿ ತೋರಿಸುತ್ತೆ. ಸೊ ಆ ಟ್ರೆಂಡಿಂಗ್ ನ ಕ್ಲಿಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಹೋಗಿ ಟ್ರೆಂಡಿಂಗ್ ಸ್ಟುಡಿಯೋದಲ್ಲಿ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಟ್ರೆಂಡಿಂಗ್ ಏನಂತ ತೋರಿಸ್ತಾ ಇದೆ ಆ ವಿಡಿಯೋಸ್ ಮೇಲೆ ಒಂದು ವಿಡಿಯೋಸ್ ಮಾಡಿ, ಕಂಟೆಂಟ್ ಮಾಡಿ, ಖಂಡಿತವಾಗಿ ವ್ಯೂಸ್ ಬರುತ್ತೆ. ನೀವೊಂದು ಯಾವುದೇ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಾದ್ಮೇಲೆ ತಮ್ನೈಲ್ನ ನೀವು ಹಾಕುವಂತ ತಮ್ನೈಲ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇರಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೀವು ಹಾಕುವಂತ ಟೈಟಲ್ಸ್ ಬಗ್ಗೆ ಅದು ಸ್ವಲ್ಪ ಗಮನ ಕೊಡಿ. ಸೊ ಯಾವುದೇ ಕಾರಣಕ್ಕೂ ಸ್ವಲ್ಪ ಹೈಲೈಟ್ ಆಗಿರ್ಲಿ, ಯಾವುದೇ ಕಾರಣಕ್ಕೂ ಡಲ್ ಆಗಿರುವಂತ ಯಾವುದೇ ತಮ್ನೈಲ್ನ ಹಾಕ್ಬೇಡಿ. ಸೊ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಆ ರೀತಿ ನಿಮ್ಗೆ ತಮ್ನೈಲ್ ನೋಡಿದ ತಕ್ಷಣ ಅವ್ರಿಗೆ ಇಂಪ್ರೆಷನ್ ಆಗಬೇಕು, ಏನಿದೆ ಸಮಥಿಂಗ್ ಏನೋ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಒಂದು ವ್ಯೂಸ್ ಬಂದಂಗೆ ಲೆಕ್ಕ. ಮತ್ತೆ ಅವರು ಒಂದು ಕ್ಲಿಕ್ ಮಾಡಿದ ತಕ್ಷಣ ಆ ವಿಡಿಯೋ ಸ್ಟಾರ್ಟಿಂಗ್ಗೆ ಅವರಿಗೆ ಬೋರ್ ಅನ್ಸ್ಬಿಟ್ರೆ ಅಲ್ಲೇ ಸ್ಕಿಪ್ ಮಾಡ್ಬಿಡ್ತಾರೆ. ಕನಿಷ್ಠ ಅವ್ರನ್ನ ಒಂದು 30 ಸೆಕೆಂಡ್ ಅವ್ರನ್ನ ಆ ವ್ಯೂವರ್ನ ಹಿಡಿದಿಟ್ಕೋಬೇಕು ಅಂತ ಆಗಿದೆ. ನಿಮಗೆ ಸ್ಟಾರ್ಟಿಂಗ್ 1 ನಿಮಿಷದಿಂದ 30 ಸೆಕೆಂಡ್ ಏನಿದೆ ಆ 30 ಸೆಕೆಂಡ್ ಒಳಗೆ ಅವ್ರನ್ನ ಸ್ವಲ್ಪ ಅಟ್ರಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಸಜೆಷನ್ ಏನಂದ್ರೆ, ನೀವು ವಾಯ್ಸ್ ಓವರ್ ಕೊಡೋದಕ್ಕಿಂತ ಜಾಸ್ತಿ ಸ್ವಲ್ಪ ವಿಡಿಯೋದಲ್ಲಿ ನಿಮ್ಮ ಫೇಸ್ ತೋರಿಸಿ ನೀವು ವಿಡಿಯೋಸ್ ಮಾಡಿ. ಸೊ ಅಲ್ಲೂ ಸಹ ನಿಮ್ಗೆ ವ್ಯೂಸ್ ಬರೋ ಸಾಧ್ಯತೆಗಳಿದೆ. ಮತ್ತೊಂದು ಸಜೆಷನ್ ಏನಂದ್ರೆ, ನೀವು ಹಾಕುವಂತ ಯಾವುದೇ ವಿಡಿಯೋಸ್ ಕನಿಷ್ಠ ಒಂದು 8 ನಿಮಿಷ ವಿಡಿಯೋಸ್ ಇರಲಿ, ಅದರಲ್ಲಿ ಸ್ವಲ್ಪ ಒಳ್ಳೆ ರೀತಿಯ ಕಂಟೆಂಟ್ ಇರುವಂತಾಗ್ಲಿ. ಅದೇ ರೀತಿ ಅವ್ರಿಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗುತ್ತೋ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಸೊ ಎಕ್ಸಾಂಪಲ್ ನಾನು ಹೇಳಿದೆ ಅಲ್ವಾ, ಸೊ ಟ್ರೆಂಡಿಂಗ್ ಅಲ್ಲಿ ಹೋಗಿ ಚೆಕ್ ಮಾಡಿ. ಅದೇ ರೀತಿ ನಿಮ್ಮ ಕಳೆದ ವಿಡಿಯೋಗಳಲ್ಲಿ ಯಾವ್ದು ಜಾಸ್ತಿ ವ್ಯೂಸ್ ಬಂದಿದೆಯೇ ಸೊ ಅದ್ರ ಬಗ್ಗೆ ನೀವು ಅಬ್ಸರ್ವ್ ಮಾಡಿ. ಅದೇ ರೀತಿಯ ಒಂದು ಕಂಟೆಂಟ್ ನ ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡಿ. ಸೊ ಅವಾಗ ಖಂಡಿತವಾಗಿ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಇಷ್ಟ ಆಗುತ್ತೆ. ಸೊ ಅದರಿಂದ ಸಹ ನಿಮ್ಗೆ ವಾಚಿಂಗ್ ಅವರ್ಸ್ ಬರುತ್ತೆ, ವ್ಯೂವರ್ಸ್ ಸಹ ಜಾಸ್ತಿ ಆಗುತ್ತೆ. ನಿಮ್ಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ, ಸಬ್ಸ್ಕ್ರೈಬರ್ ಜಾಸ್ತಿ ಮಾಡಬೇಕು ಅನ್ನೋಗಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಸ್ವಲ್ಪ ಶಾರ್ಟ್ಸ್ ನ ಜಾಸ್ತಿ ಮಾಡೋಕೆ ಟ್ರೈ ಮಾಡಿ. ಸೊ ನೀವು ಶಾರ್ಟ್ಸ್ ಮಾಡಿಸೋದ್ರಿಂದ ಜಾಸ್ತಿ ಜನಕ್ಕೆ ಅದು ರೀಚ್ ಆಗುತ್ತೆ, ಅದರಿಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬರುತ್ತಾರೆ. ಆಮೇಲೆ ಒಂದು ಲೆವೆಲ್ಗೆ ನಿಮ್ಗೆ ಸಬ್ಸ್ಕ್ರೈಬರ್ ಬಂದ ತಕ್ಷಣ ಸ್ಲೋಲಿ ನೀವು ಬೇಕಾದ್ರೆ ಲಾಂಗ್ ವಿಡಿಯೋಸ್ಗೆ ಮೂವ್ ಆಗಿ, ಆಗ ನಿಮ್ಗೆ ವಾಚಿಂಗ್ ಅವರ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
ಮತ್ತೆ ಹ್ಯಾಶ್ ಟ್ಯಾಗ್ಸ್. ಸೊ ಹ್ಯಾಶ್ ಟ್ಯಾಗ್ಸ್ ನ ನೀವು ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಕೇವಲ ಒಂದು ಡಿಸ್ಕ್ರಿಪ್ಷನ್ ಒಂದು 2-3 ಹಾಕಿ ಸಾಕು. ಅದೇ ರೀತಿ ನಿಮ್ಗೆ ಸಬ್ ಟೈಟಲ್ ಅಲ್ಲಿ ಹಾಕುವಾಗ 1 ಅಥವಾ 2 ಹಾಕಿ ಅಷ್ಟೇ ಸಾಕು. ಮತ್ತೆ ಟ್ಯಾಗ್ಸ್ ನಾನು ಹೇಳಿದ್ನ ಅದನ್ನ ಫಾಲೋ ಮಾಡಿ. ಸೊ ಇಷ್ಟ ಹಾಕಿದ್ರೆ ಸಾಕು, ನಿಮ್ಗೆ ಖಂಡಿತವಾಗಿ ರೀಚ್ ಆಗುತ್ತೆ. ಅದೇ ನೀವೊಂದು ವಿಡಿಯೋಸ್ ಅಪ್ಲೋಡ್ ಮಾಡಾದ್ಮೇಲೆ ತಕ್ಷಣ ನಿಮ್ಗೆ ಡೈರೆಕ್ಟ್ ಆಗಿ ಪೋಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಅದನ್ನ ಅನ್ಲಿಸ್ಟೆಡ್ ಆಗಿ ಸ್ಕೆಡ್ಯೂಲ್ ಮಾಡಿ ಒಂದು ಸಂಜೆ ಸಮಯ ಆ ರೀತಿ ಆ ಟೈಮಲ್ಲಿ ಹಾಕಿ ನೋಡಿ. ನಿಮ್ಗೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬಿಟ್ಟು ನಿಮ್ಮ ವ್ಯೂವರ್ಸ್ ಯಾವ ಟೈಮಲ್ಲಿ ನೋಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ. ನಾನು ಹಾಕೋದೆಲ್ಲ ನಾನು ಈವ್ನಿಂಗ್ ಟೈಮಲ್ಲೇ. ಆಕ್ಚುಲಿ ನಾರ್ಮಲ್ ಆಗಿ ಹೇಳೋದಾದ್ರೆ ಮಾರ್ನಿಂಗ್ 6ರಿಂದ 9 ಗಂಟೆ ಮತ್ತೆ ಸಂಜೆ 6ರಿಂದ 9 ಗಂಟೆ ಈ ಟೈಮಲ್ಲಿ ನಿಮ್ಗೆ ವಿಡಿಯೋಸ್ ಆಗ್ತದೆ, ಚೆನ್ನಾಗಿ ರೀಚ್ ಆಗುತ್ತೆ. ತದನಂತರ ಫ್ರೈಡೆ ಥರ್ಸ್ಡೇ ಈ ಟೈಮಲ್ಲಿ ಹಾಕಿದ್ರು ಸಹ ವ್ಯೂಸ್ ಚೆನ್ನಾಗಿ ಬರುತ್ತೆ. ಅದು ಸಾಟರ್ಡೆ ಮತ್ತೆ ಸಂಡೇಗೆ ಜಾಸ್ತಿ ರೀಚ್ ಆಗುತ್ತೆ. ಸೊ ಆದ್ರಿಂದ ನಾನು ಸಜೆಸ್ಟ್ ಮಾಡೋದೇನು ಅಂತಂದ್ರೆ ಸಂಜೆ ಟೈಮಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ. ಅದೇ ರೀತಿ ವೀಕೆಂಡ್ ಬರೋ ಮುಂಚೆ ಒಂದ್ 2-3 ದಿನ ಮುಂಚೆ ವಿಡಿಯೋಸ್ ಅಪ್ಲೋಡ್ ಮಾಡಿ. ಸೊ ನಿಮ್ಗೆ ಚೆನ್ನಾಗಿ ವ್ಯೂಸ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಜನಗಳಿಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗುತ್ತೆ ಅನ್ನೋದನ್ನ ಟ್ರೈ ಮಾಡಿ. ಸೊ ಬೇರೆಯವ್ರನ್ನ ನೋಡ್ಬಿಟ್ಟು ನೀವು ಕಾಪಿ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ದು ಏನ್ ಟ್ಯಾಲೆಂಟ್ ಇದೆಯೋ ಸೊ ಅದ್ರ ಮೇಲೆ ನೀವೊಂದು ವಿಡಿಯೋಸ್ನ ಹಾಕೋದಕ್ಕೆ ಶುರು ಮಾಡಿ. ಆಗ ಜನಕ್ಕೆ ನೀವು ಅಟ್ರಾಕ್ಟ್ ಆಗ್ತೀರಾ. ಸೊ ಅವರು ಡೈರೆಕ್ಟ್ ಆಗಿ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಆ ಸಮಯದಲ್ಲಿ ನೀವು ಬೇರೆಯವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ಸೊ ನಿಮ್ಗೆ ಸಬ್ಸ್ಕ್ರೈಬರ್ಸು ಬರ್ತಾರೆ, ವ್ಯೂಸು ಬರ್ತಾರೆ. ನೀವು ಮಾತಾಡೋ ಟೈಮಲ್ಲಿ ಸ್ವಲ್ಪ ಎನರ್ಜಿ ಇರಲಿ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅದು ಇದು ಅಂತ ನೀವು ದೊಡ್ಡ ಮೈಕ್ಗಳು ಮತ್ತೆ ಲೈಟಿಂಗ್ಸು ಅದೆಲ್ಲ ನೀವು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗ್ ನಿಮ್ಮ ಬಳಿ ಒಂದು ಸ್ಮಾರ್ಟ್ ಫೋನ್ ಇದೆ ಅನ್ನೋ ಹೋಗಿದ್ರೆ ಅದರಲ್ಲೇ ಒಂದು ಬ್ರೈಟ್ನೆಸ್ ಇಟ್ಕೊಂಡು ಒಂದು ಒಳ್ಳೆ ಬೆಳಕಿರುವಂಥ ಜಾಗದಲ್ಲಿ ಹೋಗಿ ಒಂದು ವಿಡಿಯೋಸ್ ಮಾಡಿ. ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಅದೇ ಸಾಕು. ಸೊ ಇದನ್ನ ನೀವು ಫಾಲೋ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಒಂದು ಲೆವೆಲ್ಗೆ ನಿಮ್ಗೆ ದುಡ್ಡು ಅರ್ನ್ ಆಗ್ತಾ ಇದ್ರೆ ಅದರಿಂದ ಅನ್ನೋ ಆಗಿದ್ರೆ ಆಮೇಲೆ ಬೇಕಾದ್ರೆ ನಿಮ್ಗೆ ಬೇಕಾದಂತ ಯಾವುದೇ ಇಕ್ವಿಪ್ಮೆಂಟ್ ಏನಿದೆಯೋ ಅದನ್ನ ನೀವು ತಗೋಬಹುದು. ಯೂಟ್ಯೂಬ್ನ ನೀವು ಶುರು ಮಾಡ್ತೀರಾ ಅನ್ನೋ ಹಾಗಿದ್ರೆ ಮತ್ತೊಂದು ಟಿಪ್ಸ್ ಏನು ಅಂದ್ರೆ ಇದನ್ನ ಒಂದು ಪಾರ್ಟ್ ಟೈಮ್ ರೀತಿ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫುಲ್ ಟೈಮ್ ರೀತಿ ನೀವು ನೋಡ್ತೀನಿ ಅನ್ನೋ ಹಾಗಿದ್ರೆ ಸ್ವಲ್ಪ ಕಷ್ಟನೇ. ತುಂಬಾ ಜನ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದ್ರ ಬಗ್ಗೆ ಯೂಟ್ಯೂಬ್ ಮೇಲೆ ಅವ್ರು ಗಮನ ಹರಿಸಿ ಬೇಕಾದ್ರೆ ಅವರು ದುಡ್ಡು ಅರ್ನ್ ಮಾಡ್ಕೊಂತ ಇದ್ದಾರೆ. ಆದ್ರೆ ಯಾವತ್ತು ಯೂಟ್ಯೂಬ್ ಪರ್ಮನೆಂಟ್ ಅಲ್ಲ, ಯಾವತ್ತು ಏನಾಗುತ್ತೋ ಗೊತ್ತಿಲ್ಲ. ಆದ್ರಿಂದ ನಿಮಗೆ ಅಂತ ಒಂದು ಸೇಫ್ ಝೋನ್ ಒಂದಿರಬೇಕು. ಆದ್ರಿಂದ ಒಂದು ಯಾವುದೇ ಕಾರಣಕ್ಕೂ ನೀವು ಮಾಡ್ತಿರುವಂತ ಕೆಲಸನ ಬಿಡೋದಕ್ಕೆ ಹೋಗ್ಬೇಡಿ. ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನೀವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಡಿ ನಾನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ ಅಂತ ನೀವು ಕೇಳ್ಕೊಬೇಕಾಗತ್ತೆ. ನಿಮ್ಗೆ ಯಾರು ಸಪೋರ್ಟಿಗೆ ಬರೋದಿಲ್ಲ, ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ. ಒಂದ್ ವೇಳೆ ಬಂದ್ರು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ತುಂಬಾ ಜನ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಬಹುಶಃ ಅದು ಹೊಟ್ಟೆ ಕಿಚ್ಚು ಇರ್ಬೋದು ಅಥವಾ ಇವನೇನ್ ವಿಡಿಯೋಸ್ ಮಾಡ್ತಾನಂತ ನೆಗ್ಲಿಜೆನ್ಸ್ ಇರ್ಬೋದು. ಅದನ್ನೆಲ್ಲ ನೀವು ತಲೆಗೆ ಹಾಕೋಬಿಡಿ. ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ನೆಗೆಟಿವ್ನೆಲ್ಲ ತೆಗೆದು ಹಾಕ್ಬಿಡಿ ತಲೆಯಿಂದ. ಅದೇ ರೀತಿ ನೀವು ಅಪ್ಲೋಡ್ ಮಾಡಿ ಕೆಲವೊಂದು ದಿನಗಳಾದ್ಮೇಲೆ ನಿಮ್ಗೆ ವಿಡಿಯೋಸ್ ಇಂದ ಕಾಮೆಂಟ್ಸ್ ಬರ್ತಾ ಇದೆ, ಬ್ಯಾಡ್ ಕಾಮೆಂಟ್ಸ್ ಅದು ಇದು ಬರ್ತಾ ಇದೆ ಅಂದ್ರೆ ಅದನ್ನೆಲ್ಲ ನೆಗೆಟಿವ್ ಏನೇ ಇದ್ರು ಅದನ್ನೆಲ್ಲವನ್ನು ತೆಗೆದಾಕಿ ನೀವ್ ಏನ್ ಗೋಲ್ ಇಟ್ಕೊಂಡಿದ್ದೀರಲ್ಲ ಅದ್ರ ಮುಂದೆ ನೀವು ಮುಂದೆ ಹೋಗಿ. ನೋಡಿದ್ರಲ್ಲ, ಇಷ್ಟ ಆಗಿತ್ತು ನನ್ನ ಟಿಪ್ಸ್ ಮತ್ತೆ ನನ್ನ ಮಾನಿಟೈಸೇಷನ್ ಜರ್ನಿ. ನಾನು ಹೇಳಿದ್ ನಿಮ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೋ ನನ್ಗೆ ಗೊತ್ತಿಲ್ಲ. ಒಂದ್ ವೇಳೆ ಯೂಸ್ಫುಲ್ ಆದ್ರೆ ನಾನು ಹೇಳಿದ್ದು ಟಿಪ್ಸ್ ನಿಮ್ಗೆ ವರ್ಕ್ ಆಗುತ್ತೆ ಅನ್ಸೋ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನನ್ನಂತ ಬಿಗಿನರ್ಸ್ ನೀವು ಕೊಡುವಂತ ಸಪೋರ್ಟು ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಜಾಸ್ತಿ ಕಮೆಂಟು ಲೈಕ್ಸ್ ಮಾಡಿದ್ರೆ ಈ ವಿಡಿಯೋಸ್ ಮತ್ತಷ್ಟು ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಅದು ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಅವರು ಸಹ ಯೂಟ್ಯೂಬ್ಗೆ ಬರಬೇಕು ಅಥವಾ ಅವರು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ರು ಸಹ ಅವರಿಗೆ ಸಬ್ಸ್ಕ್ರೈಬರ್ ಯೂಸ್ ಬರ್ತಾ ಇಲ್ಲ ಅನ್ನೋ ಆಗಿದ್ರೆ ಸೊ ಅವರು ಸಹ ಇದು ಯೂಸ್ಫುಲ್ ಆಗುತ್ತೆ ವಿಡಿಯೋಸು ಅನ್ನೋ ನಂಬಿಕೆ ನಂದು. ನೀವಿನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂತ ಎಲ್ಲ ಹೆರಿಟೇಜ್ ಟ್ರಾವೆಲ್ ಬ್ಲಾಗ್ಸ್ ಏನಿದೆಯೋ ಅದೆಲ್ಲ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು.